ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವಿವತ್ತು ಉಡುಪಿಯ ಪ್ರಸಿದ್ಧ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ದಸರಾ ವೀಕ್ಷಿಸಲು ಬಂದಿದ್ದೇವೆ. ನಾವು ಮನೆಯಿಂದ 4 ಗಂಟೆಗೇ ಹೊರಟಿದ್ವಿ, ಆದರೆ 1 ಗಂಟೆಯಲ್ಲಿ ಟ್ರಾಫಿಕಲ್ಲೇ ಸಿಕ್ಕಿಬಿದ್ವಿ. ಹಾಗೂ ಹೀಗೂ ನಾವು ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಜನ ಅಂತೂ ತುಂಬ ರಶ್ ಇದ್ದಿದ್ರು. ಅದು ಸಂಡೇ ಆಗಿದ್ದರಿಂದ ಕಾಲು ಹಾಕಲಿಕ್ಕೂ ಕೂಡ ಜಾಗ ಇರಲಿಲ್ಲ. ಮೊದಲಿಗೆ ನಾವು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿದ್ವಿ. ಅದರಲ್ಲೂ ತುಂಬ ರಶ್ ಇದ್ದರು ಜನ. ನಂತರ ನಾವು ನವದುರ್ಗೆಯರನ್ನು ನೋಡ್ಬೇಕಂತ ಒಳಗೆ ಹೋದ್ವಿ. ಇದಂತೂ ತುಂಬ ನಂದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಶಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ महिषासुरमर्दिनि रम्यकपर्दिनि शैलसुते. ಹಾಗೆಯೇ ನಮ್ಮ ಅಕ್ಕನ ಮಕ್ಕಳೆಲ್ಲ ವಸ್ತು ಪ್ರದರ್ಶನ ನೋಡಬೇಕಂತ ತುಂಬ ಕಾತುರದಿಂದ ಕಾಯ್ತಾ ಇದ್ರು. ಅಲ್ಲೂ ಕೂಡ ತುಂಬ ರಶ್ ಇತ್ತು. ಹಾಗೋ ಹೀಗೋ ಹೇಗಾದರೂ ಮಾಡಿ ಒಳಗೆ ಬಂದೇ ಬಿಟ್ವಿ. ಈ ವಸ್ತು ಪ್ರದರ್ಶನವನ್ನೆಲ್ಲ ತುಂಬ ಯುನೀಕ್ಕಾಗಿ ಮಾಡಿದ್ದಿದ್ರು. ಒಂದೊಂದು ವಸ್ತು ಪ್ರದರ್ಶನದಲ್ಲೂ ಕೂಡ ಒಂದೊಂದು ಮೆಸೇಜ್ ಇತ್ತು ನಮಗೆ. ಇದನ್ನೆಲ್ಲ ಹೂವಿನಿಂದನೇ ಮಾಡಿರುವುದರಿಂದ ತುಂಬ ಅಟ್ರಾಕ್ಟಿವ್ ಆಗಿತ್ತು ಕಣ್ಣಿಗಂತೂ. ಈ ಎಲ್ಲ ವಿಧದ ಪ್ರದರ್ಶನದಲ್ಲಿಯೂ ಕೂಡ ಒಂದೊಂದು ಮೆಸೇಜ್ ಅಂತೂ ತುಂಬ ಯುನೀಕ್ ಆಗಿತ್ತು. ಇಲ್ಲಿ ನೋಡ್ತಿರ್ಬೋದು, ಸೊಳ್ಳೆಯಿಂದ ಯಾವ ರೀತಿ ಒಂದು ರೋಗ ಹರಡುತ್ತೆ ಅದನ್ನು ಕೂಡ ತೋರಿಸಿದ್ದಾರೆ. ಹಾಗೆಯೇ ನಮ್ಮ ತುಳುನಾಡಿನ ಎಲ್ಲ ದೈವಗಳ ಮುಖವಾಡಗಳನ್ನು ಇಲ್ಲಿ ಪ್ರದರ್ಶಿಸಲು ಇಟ್ಟಿದ್ರು. ಮುಟ್ಟರೆ ಬಲ್ಲಿ ಬಾಬಾ. ಕುರ್ಕುರೆ ಬರ ತಿನ್ನ ಇಂಚ ಆಪುನಲ್ಲ. ಉಂಟು ಉಂಟು. ಇವರಿಬ್ಬರು ಅಣ್ಣ ತಂಗಿ. ಇವರು ಅಲ್ಲಿಯೇ ಕೂತ್ಕೊಂಡು ಪೇಂಟಿಂಗನ್ನು ಸ್ಕೆಚ್ ಮಾಡ್ತಾಯಿದ್ರು. ಇದಂತೂ ತುಂಬ ಕಣ್ಮನ ಸೆಳೆಯುವಂತಿತ್ತು. ಲೈಕ್ ಮಾಡ್ತ ಜೋಡಿ. ನಂತರ ನಾವು ನಮ್ಮ ಕರ್ನಾಟಕ ಸರ್ಕಾರದಿಂದ ಮಾಡಿದ ಮೀನುಗಾರಿಕಾ ಇಲಾಖಾ ವತಿಯಿಂದ ಮೀನುಗಳ ಅಕ್ವೇರಿಯಂ ಪ್ರದರ್ಶನದ ಒಳಗೆ ಬಂದ್ವಿ. ಹಾಗೆ ಇಲ್ಲಿ ತುಂಬ ವೆರೈಟಿ ಫಿಶ್ಗಳೆಲ್ಲ ಇದ್ವು. ನೋಡಲಂತೂ ತುಂಬ ಚೆನ್ನಾಗಿದ್ವು.
ಮತ್ತು ಈ ಶಾರದೆಯನ್ನು ಮರಳಿನಿಂದ ತುಂಬ ಅದ್ಭುತವಾಗಿ ಮಾಡಿದರು. ಹಾಗೆ ನಾವು ಈಚೆ ಸಂತೆ ನೋಡಬೇಕಂತ ಹಾಗೆ ಹೊರಗಡೆ ಬಂದ್ವಿ. ಮಕ್ಕಳೆಲ್ಲ ಏನೆಲ್ಲ ಬೇಕಂತ ಪರ್ಚೇಸ್ ಮಾಡಿದರು. ಇಷ್ಟು ಆಗುವಾಗ ಕತ್ಲೆ ಆಯಿತು. ನಾವು ಹಾಗೆಯೇ ಹೊರಟು ವಾಪಸ್ ಬಂದ್ವಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಶೇರ್, ಸಬ್ಸ್ಕ್ರೈಬ್ ಹಾಗೆ ಲೈಕ್ ಮಾಡೋದನ್ನು ಮರೆಯದಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ ಇನ್ನೊಂದು ವ್ಲಾಗ್ನಲ್ಲಿ.